ಮುನಿಪನನ ದೊತ್ತಿನಲ್ಲಿ ಮೇಯುತ್ತಲಿರಲು ಚಿತ್ತದೊಳಗಾಶ್ಚರ್ಯ ಮತ್ತೋರ್ವ ಮುನಿಪುತ್ರ ಹತ್ತಿರಕ್ಕೆ ಕರೆದು ಮಿತ್ರನೊಳು ಇಲ್ಲಿವರೆಗೆ ಕಾಡು ಪ್ರದೇಶದಲ್ಲಿ ನಾನು ನೋಡಿದ್ದೇ ಇಲ್ಲ. ಒಂದು ವಿಚಿತ್ರವಾದ ಪ್ರಾಣಿ ಬಂದು ನಮ್ಮ ಹತ್ರ ಸೇರ್ಕೊಂಡ್ ಬಿಟ್ಟಿದೆ. ಅದು ಏನು ಎಂತದ್ದು ತಿಳ್ಕೊಳ್ಬೇಕೋ ಬೇಡವೋ ನನಗ್ ಗೊತ್ತಾಗುದಿಲ್ಲ. ಹಿಂದ್ಗಡೆ ಬಾಲ ಜೋಳ್ತಾ ಉಂಟು, ಇಂತಿಂತ ಉಂಡಿ ಟಿವಿಲಿ ಬೀಳ್ತುಂಟು. ಇದು ನನಗ್ ಗೊತ್ತಾಗುದಿಲ್ಲ. ಲವಣ್ಣನ ಕರ್ದೆ ಕೇಳ್ತಾನೆ, ಓ ಲವಣ ಏನು ಲವಣ್ಣ ಅಂತ ಕರೆದೆ? ಲವಣ ಏನು ಲವಣ ನಿನ್ನ ಕರ್ದದ್ದು ಯಾಕೆ ಗೊತ್ತಾಗಿಲ್ಲ? ಯಾಕೆ? ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡಿದ್ದೇನಲ್ಲ, ಒಂದು ಪ್ರಾಣಿ ಕಾಣ್ತಾ ಇದೆ. ಅದು ಕಾಣಿಸ್ತಾ ಇದೆ. ಆ ಪ್ರಾಣಿ ಯಾವುದು, ಏನು, ಯಾಕೆ ಬಂತು, ಎಲ್ಲಿಂದ ಬಂತು, ಹೇಗ್ ಬಂತು ಗೊತ್ತಾಗ್ತಿಲ್ಲ. ಪ್ರಾಣಿ ಎಂದು ತಿಳಿದಿದೆ, ಹೌದು. ಅದು ಯಾವ್ದು ಅಂತ ಗೊತ್ತಿಲ್ಲ. ನಾನ್ ನೋಡ್ಲೇ ಇಲ್ಲ. ಯಾಕಾಗಿ ಬಂದಿದೆ ಏನು ಅರ್ಥ ಆಯ್ತಾ ಇಲ್ಲ. ಮೇಯ್ತಾ ಉಂಟಲ್ಲ. ಬಾಲಕರೆಲ್ಲರೂ ಕೇಳಿರಿ, ಬಾಲಕರೆಲ್ಲರೂ ಕೇಳಿರಿ, ಬಾಲಕರೆಲ್ಲರೂ ಕೇಳಿರಿ, ಎಲ್ಲ ಕೇಳಿರಿ. ಭೂಮಿ ಪಾಲಕ ಅಶ್ವವು ತಿಳಿಗಿರಿ, ಭೂಮಿ ಪಾಲಕ ಅಶ್ವವು ತಿಳಿಗಿರಿ, ಭೂಮಿ ಪಾಲಕ ಅಶ್ವವು ತಿಳಿಯಿರಿ. ಕೇಳಿದ ಹಯ ಶಾಸ್ತ್ರ ನೆನೆಗಿರಿ, ಕೇಳಿದ ಹಯ ಶಾಸ್ತ್ರ ನೆನೆಗಿರಿ. ಅದ ಪೋಲುವ ಪಶುವೆಂದು ಬಗೆಗಿರಿ, ಅದ ಪೋಲುವ ಪಶುವೆಂದು ಬಗೆಯಿರಿ. ಬಾಲಕರೆಲ್ಲರೂ ಕೇಳಿರಿ, ಭೂಮಿ ಪಾಲಕನಶ್ವವು ತಿಳಿಯಿರಿ. ಪ್ರಾಣಿ ಎನ್ನುವುದು ಅರ್ಥ ಆಗಿದೆ. ಹೌದು. ಅದು ಯಾವ್ದಂತ ಗೊತ್ತಿಲ್ಲ. ಇಲ್ಲಿವರೆಗೆ ಪ್ರಾಣಿ ನಾಯಿ ಕಾಡಲ್ಲಿ ನೋಡಿದ್ದೇ ಇಲ್ಲ. ಹೌದಾ? ಆದ್ರೆ ಒಂದು ವಿಷಯ, ಹೌದು. ಪ್ರಾಣಿಗಳ ಶ್ರೇಷ್ಠವಾದ ಅದೇ ಅಶ್ವಾಯನ್, ಅಶ್ವ ಅಂದ್ರೆ ಕುದುರೆ. ಓ, ಕುದುರೆ ಅಶ್ವ. ಆ ಕುದುರೆ ಸಾಮಾನ್ಯದ್ದಲ್ಲ, ಅದು ನೋಡ್ರೆ ಗೊತ್ತಾಗ್ತಾ ಇದೆ. ಭೂಮಿ ಪಾಲಕನ ಅಶ್ವ ಹೊಡಿತಾ ಉಂಟು. ಏನು ತಿಳಿಲಿಲ್ವ? ಅಲ್ಲ, ನಮ್ಮ ಗುರುಗಳೇ ಹೇಳ್ಕೊಟ್ಟಿದ್ದಾರೆ. ಎಂತ ಹೇಳ್ಕೊಟ್ರು? ಭಯಶಾಸ್ತ್ರ. ಅಯ್ಯ ಶಾಸ್ತ್ರ ಎಲ್ಲೋ ಕೇಳಿದಾಗ ಉಂಟು. ಕುದುರೆ ಹಾಗುಂಟು ಹೀಗುಂಟು, 4 ಕಾಲು ಉಂಟು, 1 ಬಾಲ ಉಂಟು. ಇನ್ನೂ ಅರ್ಥ ಇಲ್ಲ ಅಂತ ಆಯ್ತು. ನೋಡಲೇಬೇಕ ನಿಮಗೆ? ನೋಡ್ಲೇಬೇಕು, ತಿಳಿಲೇಬೇಕು. ನೋಡಲೇಬೇಕು ಅಂತಾದ್ರೆ ತವಕವಿದ್ದರೆ ಬೇಗ ಹೇಳಿರಿ, ತವಕವಿದ್ದರೆ ಬೇಗ ಹೇಳಿ
ಸಾಗಿರಿ ಬಂದ ಹವನ ವಿಚಾರಿಪ ಸಾಗಿರಿ ವನ ಭುವಿಯನ್ನು ಕಾಯುವ ನಾವಿಲ್ಲ ಭುವಿಯನ್ನು ಕಾಯುವ ನಾವೆಲ್ಲ ಹತ್ತಿರದಲ್ಲಿ ಹೋಗಿ ನೋಡ್ಬೇಕು ಹೋಗ್ಬೇಕು ಅದನ್ನ ನೋಡ್ಬೇಕು ಅದು ಯಾಕೆ ಬಂತು ಎಲ್ಲಿಂದ ಬಂತು ಹೇಗೆ ಬಂತು ಅದೆಲ್ಲವನ್ನು ನೋಡಬೇಕು ಮತ್ತೆ ನಮ್ಮ ಹೊಣೆಗಾರಿಕೆಯಲ್ಲಿ ಬೇರು ಯಾವುದು ನಮ್ಮ ಗುರುಗಳೇ ಹೇಳಿದ್ದೇನೆ ಇದು ನಾವಿಲ್ಲದಿರುವಂತಹ ಸಮಯದಲ್ಲಿ ಈ ವನಭೂಮಿಯನ್ನು ಕಾಯಬೇಕು ಹೌದು ನಮ್ಮ ವನವನ್ನು ರಕ್ಷಿಸಬೇಕು ಎಂದು ನಮ್ಮ ಹೊಣೆಗಾರಿಕೆ ಅಲ್ವಾ ನಮ್ಮ ಕೆಲಸ ಒಂದು ವೇಳೆ ಬಂದು ಕೇಳಿದ್ರೆ ಉತ್ತರ ಏನು ಕೊಡುವುದು ಹೌದು ಎಲ್ಲ ಜಡ್ಮೆಂಟ್ ಆದ್ದರಿಂದ ತಡ ಮಾಡುದಲ್ಲ ಹಯದ ಪರಿಯನು ಕಾಡಿಗಾಧಿಪತಿಯೆಂಬ ಅಧಿಪತಿಯೆಂಬ ಸಗಾಡದಿಂದ ನೋಡಿದ ಹತ್ತಿರ ಬಂದು ನೋಡಿದಾಗ ಹತ್ರ ಬಂದು ನೋಡಿದ್ದೇನೆ ನೋಡಿದ್ಯಾ ಹೌದು ಆಗ ಅಷ್ಟು ದೂರಿಂದ ಎಷ್ಟು ಚಂದ ಈಗ ಹತ್ರ ಬಂದ್ರೆ ಮತ್ತೂ ಚಂದ ಹಾಗಿದ್ರೆ ಇದು ರೂಢಿ ಪಾಲಕರ ಶಿವ
ರೂಢಿ ಪಾಲನೆ. ಮೊದಲೇ ಹೇಳಿದ ಹಾಗೆ ನೋಡು ನೋಡು, ಹತ್ತಿರ ಇತ್ರ ಅತ್ತ ಚಲಿಸುತ್ತಾ ಇದೆ. ಅದ್ರ ಕೆಮಿ ಚೊಟ್ಟೆ ನೋಡು ಹಾಗೆ ಎಲುಗುತ್ತಾ ಇದೆ ಆ ಕಡೆ ಈ ಕಡೆ. ಹೇಗೆ ಕಾಡಿಗೆ ಅಧಿಪತಿ ನಾನೇ ಮತ್ತ ಗರ್ವ. ಈ ನಾಡಿಗೆ ನಾನೇ ಅಧಿಕಾರಿ ಅಲ್ಲ, ನೀನು ಸೊಕ್ಕೋದ್ಕೆ ಇದಕ್ಕೆ ಅಷ್ಟು ಸೊಕ್ಕು. ಅವನಿಗೆ ಸೊಕ್ಕಿರಬಹುದು. ಇದ್ರ ಸಾಕ್ದ ಅವನಿಗೆ ಸೊಕ್ಕು. ಹಾಗಿದ್ದರೆ ಈ ಕುದುರೆ ಬಂದ ಸುಮ್ಮನೆ ಇದೆಯೋ? ಇಲ್ಲಪ್ಪ, ಸಿಕ್ಕಾಪಟ್ಟೆ ಹಾಳು ಮಾಡ್ಬಿಟ್ಟಿದೆ. ಈ ವರದ ಸಿರಿಯರು ಏನ್ ಮಾಡಿದೆ? ಕೆಡಿಸಿದ್ದೇ ಒನ್ನ ಸಿರಿಯ ಕೆಡಿಸಿದ್ದೇ ಒನ್ನ ಸಿರಿಯ ಏನಿದು ಪಡವಿ ಪಾಲಕ ಬುದ್ಧಿ ಶೂನ್ಯನೇ. ಪಿಡಿದು ತರವನು ಇರದು ಆಕಿನ ಕ್ರೋಧದಿಂದ ಒಂದು ಹಾಗೆ ಹೇಳಿದ್ರು ಬೇಸರ ಇಲ್ಲ. ಇದು ಕೆಡಿಸಿತ್ತಲ್ಲ, ಇಲ್ಲಿವರೆಗೆ ನಾವು ಶ್ರಮ ಪಟ್ಟು ಕಾಕೊಂಡು ಬಂದಂತ ಈ ವನದ ಚಂದ ಅಂದವನ್ನೆಲ್ಲ ಕೆಡಿಸಿತ್ತು, ಹಾಳು ಮಾಡ್ಬಿಡ್ತು. ಈ ವರದ ಸಿರಿಯನ್. ಹಾಗಿದ್ದರೆ ಈಗ ಯೋಚನೆ ಮಾಡುದು ಯಾರು ಗೊತ್ತಾ? ಯಾವುದು? ಕುದುರೆ ಬಗ್ಗೆ ಆಗಿ ಅಲ್ಲ. ಮತ್ತೆ ಹಾಗಿದ್ರೆ ಆ ಕುದುರೆ ಬಿಟ್ಟವ ಪಡವಿ ಪಾಲಕ ಬುದ್ಧಿ ಶೂನ್ಯ ಆಗಿರ್ಬೇಕು. ಓಹೋ, ಮತ್ತೆ ಬರಿದೇ ಬರ್ಲಿಕ್ಕಿಲ್ಲ. ಹೆಡ್ಡ ಇರ್ಬೇಕು. ಇಲ್ಬಾರ ಹಣೆಯಲ್ಲಿ ಏನದು? ಹಣೆ ಬರ ಇರ್ಬೇಕು. ಹಣೆ ಬರ ಲೇಖನ ಕಾಣಿಸುತ್ತಾ ಇದೆ. ಓ, ಜೋತಾಡ್ತಾ ಉಂಟು. ಏನೋ ಬರೆದಿರ್ಬೇಕು. ಏನೋ ಇದ್ದನು ಇದು ಬಾಳೆ ಮರಕ್ಕೆ ಕಟ್ಟಿ ಹಾಕಿ ಆಮೇಲೆ ಲೇಖನ ತೆಗೆದುಕೊಂಡು ಬಾ. ಅಯ್ಯ, ಹೌದು, ಹೊರ್ಲಿಕ್ಕೆ ಬರೋದಿಲ್ವಾ? ಏನು ಏನು ಗೊತ್ತಾಗುದಿಲ್ವಾ? ಕಚ್ಚಿ ಬಿಟ್ರೆ ಅದು ನಾಯಿ. 4 ಮಂದಿ ಕಷ್ಟ. ಏನ್ ಹೆದರುದು ಯಾಕೆ? ಕಟ್ಟಿದ್ಯಲ್ಲ ನೀ. ಅಲ್ಲ, ತುಡಿತದೆ ಅದು, ತುಡಿತದೆ. ಅದು ಬಿಡ್ತದ? ಅದು ಬಿಡ್ತದ? ಕಾಲು ಹಿಡ್ಕೊಂಡು ತಂದು ಕೊಟ್ಟಿದ್ದೆ. ಆಗ ಎಷ್ಟು ಧೈರ್ಯ ಬಂತಲ್ಲ. ಲೇಖನ ಹೌದು. ಅಲ್ಲ, ನೀನು ಓದು ನೋಡೋಣ. ನಾನು ಪೂರ್ತಿ ಓದ್ಲಿಕ್ಕೆ ಬರೋದಿಲ್ಲ. ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾನೆ ನಿನಗೆ. ನನಗೆ ಆ ಒತ್ತು ಅಕ್ಷರ ಬರೋದಿಲ್ಲ. ಹೌದಾ? ಒತ್ತು ಅಕ್ಷರ ಬರೋದು. ಅದು ಒತ್ತಾಕ್ಷರ ಉಂಟು ತಿಳಿದುಕೊಂಡಿದ್ಯಾ? ಉರ್ಬೇಕು, ಎಲ್ಲ ಎಲ್ಲ ಕೆಳಗೆಲ್ಲ ಬಾಲ ಉಂಟು. ಹೌದಾ? ಹೌದು. ಹಾಗೆ ನಾನೇ ಓದ್ತೆ ನೋಡೋಣ. ಎಂತದದು? ತರಣಿ ವಂಶಜ ರಾಮ ಧರೆಯೋಳು ನಿಸೀಮ. ತರಣಿ ವಂಶಜ ರಾಮ ಧರೆಯೋಳು ನಿಸೀಮ. ತುರಗಾಮಿ ಧವ ಮಾಡ್ಬನು ಪರಮ ವಿಕ್ರಮಿಗಳು ಹರಿಯನ್ನು ಬಂಧಿಸಿ. ಪರಮ ವಿಕ್ರಮಿಗಳು ಹರಿಯನ್ನು ಬಂಧಿಸಿ ಪುರವನ್ನು ಕೊಡಬಹುದು. ಬರೆಯಲ್ಪಟ್ಟಿದೆ. ಎಂತದ್ದನದು? ತರಣಿ ವಂಶಜ ರಾಮ. ಆ ರಾಮ ಏನು? ಯಾವ ರಾಮ? ಅದ್ರಲ್ಲಿದ್ದ ಸೂರ್ಯ ವಂಶಜ ರಾಮ. ಧರೆಯಲ್ಲಿ ನಿಸೀಮ. ಓಹೋ, ಅಸಮ ವಿಕ್ರಮಿಯನ್. ಬಿಡುವುದಕ್ಕೆ ಕಾರಣ ಏನು? ಓ, ರಾವಣಾದಿ ಖಳರನ್ನು ಕೊಂದಿದ್ದೇನೆ. ರಾವಣ ಬ್ರಾಹ್ಮಣ, ಬ್ರಹ್ಮಹತ್ಯಾ ದೋಷವಂತಿ ಎಂಬ ಕಾರಣದಿಂದಲಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾನೆ. ಮುಂದೆ ಏನಿದೆ? ಬಲಯುಕ್ತರಾದವರು ಹಯವನ್ನು ಬಂಧಿಸಬೇಕು. ಓ, ಬಲ್ಪುಳ್ಳವರು. ಬಲ್ಪುಳ ಅಲ್ಲದೆ ಹೋದ್ರೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಎಂದು ರಾಮನ ಯಾಕೆ ಗರ್ವ ಬಂತು? ರಾವಣನನ್ನು ಶೌರ್ಯತೆ ಶೌರ್ಯದಿ ತಾನು ಗೆಲ್ಲದೆ ಎಂದೆನ್ನುವ ಗರ್ವದಿ. ತಾನು ಗೆಲ್ಲದೆ ಎಂದೆನ್ನುವ ಗರ್ವದಿ. ದುರುಡ ರಾವಣನನ್ನು ಶೌರ್ಯದಿ ನಾನು ತೆರೆದೆ ಎನ್ನುವ ಗರ್ವದಿ. ರಾಮನಿಗೆ ಗರ್ವ ಯಾಕೆ ಬಂತು? ಯಾಕೆ ಬಂತು? ರಾವಣಾದಿ ಖಳರನ್ನು ಕೊಂದಿದ್ದೇನೆಂಬ ತಗ್ಗರ್ವ. 10 ತಲೆಯವನನ್ನೇ ಕೊಂದಿದ್ದೇನೆ, 1 ತಲೆ ಉಳ್ಳವು ಯಾರಿದ್ದಾವ? ಏನು ನಮಗೆ ಬಲ ಇಲ್ವಾ? ಉಂಟಾ? ಯಾರು ಕಪ್ಪ ಕಾಣಿಕೆ ಕೊಡಬೇಕು? ಏನದು ಭಿಕ್ಷೆ? ಅದು ರಾಮರಬ್ಬನ ಗಂಡಲ್ಲ, ನಾವು ಗಂಡು ಏನು ತೋರಿಸಿಕೊಡಬೇಕು. ಇನ್ನು ಮುಂದೆ ನಾವು ಗಂಡು ಆಗ್ಬೇಕು. ಹಾಗಿದ್ದರೆ ನೀನು ಮೊದಲೇ ಮಾಡಿದ್ಯಲ್ಲ, ಕೊತ್ರ ಕಟ್ಟಾಗಿದೆ. ಬಾಳೆ ಮರ ಕಟ್ಟಿದ್ದೀಯ. ನನಗೆ ಬಲ ಉಂಟು ಅಂತ ಆಯ್ತು.
ಅವನು ಕುದುರೆ ಇಷ್ಟು ಸಾಕು ಎಂದು ಹಾಗಿದ್ದಾರೆ. ಬಿಡಿಸ್ಕೊಂಡು ಹೋಗೋದಕ್ಕೆ ಯಾರಾದ್ರೂ ಬರ್ಬೇಕಲ್ಲ, ಯಾರಾದ್ರೂ ಕಂಡು ಬರ್ಲೇಬೇಕಲ್ಲ. ನೋಡೋಣ ನೋಡೋಣ. ಹವಕನುವಾಗಿರಿ ಕಾಪಿಗರೈ ತಂದು ನುಡಿಸಿದರು ಲಘು ನುಡಿಯಿಂದ ಗೊತ್ತಿಲ್ಲದೆ ತಪ್ಪಾಗುವುದು ಸಹಜ ಧರ್ಮ. ಆದ ತಪ್ಪು ಪುನಃ ಪುನಃ ಆಗುವುದು ನಮ್ಮ ಪ್ರಾರಬ್ಧ ಕರ್ಮ. ಯಾಕೆಂದ್ರೆ ಈಗ ಹಿಂದೆ ಒಂದು ಘಟನೆ ನಡೆದು ಹೋಗಿತ್ತು. ನಮ್ಮ ಅರೆಕ್ಷಣದ ಅಚಾತುರ್ಯದಿಂದಲೋ ಏನೋ ಮಾಯಾಪುರಿ ಎಲ್ಲೋ ನಮ್ಮ ಕುದುರೆ ಹೋಗಿ ಅವಘಡ ಆಗಿ ಅಂತೂ ಪುನಃ ಹಿಡ್ಕೊಂಡು ಬಂದಾಯ್ತು. ಆಗ ನಾನು ಇನ್ನು ಮತ್ತೆ ಈ ತಪ್ಪಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಜಾಗರೂಕನಾಗಿ ಕಾಯ್ತಾ ಇದ್ದೆ. ಏನು ಮಾಡುವ, ನಾನು ನಿದ್ದೆ ಮಾಡಬಾರ್ದು ಅಂತಿದ್ದೆ, ನಿದ್ದೆ ಬಂದೋಯ್ತು. ನಾನು ಮಾಡಿದ್ದಲ್ಲ, ಅದು ಬಂದಿದ್ದು. ಕಣ್ಣು ಬಿಟ್ಟು ನೋಡ್ತೇನೆ, ಕುದುರೆ ಕಾಣುವುದಿಲ್ಲ. ಎಲ್ಲಿ ಹೋಯ್ತು? ನೀವು ನೋಡಿದ್ರ? ಕುದುರೆ ಕೈಲಿ ಇದ್ದದ ಕಾರ್ಯವನ್ನು ಮಾಡ್ತೀರ ಅಂತ ಕೇಳದ್ದು. ಅಲ್ಲ, ನಾನು ಇದ್ದದ್ದು ಯಾಕೆ ಮಾಡ್ಲಿಕ್ಕ ಒಂದು ಮಾತಾಡಲ್ಲ ಸ್ವಾಮಿ. ಈ ನಿಮ್ಮ ಸ್ಥಾನ ಉಂಟಲ್ಲ, ಬಹಳ ಜವಾಬ್ದಾರಿಯುತವಾದ ಸ್ಥಾನ ಅದು. ಹಾಗಾಗಿ ಆ ಜವಾಬ್ದಾರಿ ಇಟ್ಕೊಳ್ಳಿಕ್ಕೆ ನಮ್ಗೆ ಸಂಬಂಧ ಇಲ್ಲ. ಅಲ್ಲ, ಅದಕ್ಕೆ ಹೇಳಿದ್ದು, ನಿಮ್ಮ ಜವಾಬ್ದಾರಿಗಾದ್ರೂ ನೀವು ಮಾಡ್ತೀರೇನೋ ಅಂತ. ಮಾಡ್ಲಿಲ್ಲ ಅಂತ ಆಯ್ತಲ್ಲ. ಒಂದು ಅನುಕೂಲ ಉಂಟು, ಇದು ನದಿಯ ದಡ ಆದ್ರಿಂದ ಮರಳು ರಾಶಿ. ಕುದುರೆ ನಡ್ಕೊಂಡು ಹೋದ್ ಹೆಜ್ಜೆ ಗುರುತುಂಟು, ಅದನ್ನ ಹುಡ್ಕೊಂಡು ಹೋಗ್ತೇನೆ. ನೋಡುವ ಅಲ್ಲ, ಬಾಳೆ ಗಿಡಕ್ಕೆ ಕಟ್ಕೊಂಡುಂಟು ನಮ್ಮ ಕುದುರೆ. ಇದನ್ನು ನೋಡಿ ಕಲಿಬೇಕು ಸ್ವಾಮಿ. ಏನು ಸಾಮಾನ್ಯ ರಾಜ್ಯಕ್ಕೂ ರಾಮರಾಜ್ಯಕ್ಕೂ ಇರುವ ವ್ಯತ್ಯಾಸ ಏನು ಅಂತ. ಏನು ಉಳಿದೆಲ್ಲ ಅರಸು ಮಕ್ಕಳಲ್ಲಿ ಪ್ರಜೆಯನ್ನು ನೋಡಿದರೆ ರಾಜ ಹೇಗೆ ಅಂತ ಗುರುತಿಸಬಹುದು. ರಾಮರಾಜ್ಯದ ವಿಶೇಷವೇ ಅದು. ಪ್ರಜೆ ಅಲ್ಲ, ಆ ರಾಜ್ಯದ ಒಂದು ಪ್ರಾಣಿಯನ್ನು ನೋಡಿದ್ರು ರಾಮನ ಯೋಗ್ಯತೆ ಎಷ್ಟು ಅಂತ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ಒಂದು ಸಲ ನೆಗೆದ ಹಾರಿತ್ತು ನಮ್ಮ ಕುದುರೆ ಅಂದ್ರೆ ಬಾಳೆ ಗಿಡದ ಸಮೇತ ಮನೆಗೆ ಬರ್ತದೆ ಅದು, ಅಥವಾ ನಮ್ಮಲ್ಲಿ ಬರ್ತದೆ. ಆದ್ರೂ ಅದು ಹಾಗೆ ಮಾಡಲಿಲ್ಲ. ಯಾಕೆ? ಮರ್ಯಾದಾ ಪುರುಷೋತ್ತಮ ರಾಮಚಂದ್ರನ ಕುದುರೆ ಅದು. ಕಟ್ಟಿದವರು ಪುನಃ ಬಿಡು ತನಕ ನಾನು ಹೋಗುದು ಮರ್ಯಾದೆ ಅಲ್ಲ, ಆ ಕಾರಣಕ್ಕಾಗುಂಟು. ಅದಕ್ಕೆ ಮರ್ಯಾದೆ ಉಂಟು. ಈ ಸಣ್ಣ ಮರ್ಯಾದೆ ಕೆಲಸ ಮಾಡಿದವರು ಯಾರು? ಓ, ಬ್ರಾಹ್ಮಣರ ಮಕ್ಕಳ ತಪ್ಪಲ್ಲಪ್ಪ. ಬ್ರಾಹ್ಮಣರ ಮಕ್ಕಳ ಬುದ್ಧಿಯು ಸಮ, ಮಂಗನ ಬುದ್ಧಿಯು ಸಮ ಅಂದ್ರೆ ಅಷ್ಟು ಚುರುಕಾಗಿರ್ತಾರೆ ಅಂತ. ನೋಡು, ಒಂದು ಒಳ್ಳೆ ಮಾತು ಹೇಳಿದ್ರೆ ಯಾಕೆ ಕೇಳಬಾರ್ದು? ಅವರು ಮಾಡಿ ನಿಮ್ ಜನವನ ನೀನ್ ಕರೆದ್ರೆ ಬರ್ಲಿಕ್ಕೆ ಅಲ್ಲ, ಮತ್ತಾರು ನಿನ್ನೊಂದು ಮುಂದೆ ಬಾ ಅಂತ ಹೇಳಿದಾಗ ಅನ್ನಿಸ್ಲಿಲ್ಲ. ನಾ ಹೇಳಿದ್ರೆ ಅವರು ಮುಂದೆ ಬರ್ತೀಯನೋ ಅಂತ ಕೇಳಿದೆ ಅಷ್ಟೇ. ನನ್ನ ಕರ್ಮ ನೀ ಅಂತ ಮುಂದೆ ಕರೆದು ನನ್ನ ಯಾಕೆ ಕರೆದೆ ಗೊತ್ತುಂಟಾ? ಈ ಕೆಲಸ ಮಾಡಿದ್ ನೀವು. ಹೌದಾ? ಕಟ್ಟಿದ್ದು ಹೌದಾದ್ರೇನು? ಸೊಂಟನಾದೆಯೋ ಎಲ್ಲ ಮಾಣಿ, ನಿನ್ನ ಸೊಂಟ ಮುರಿಯುವುದು ದೇವ್ರಾಣಿ. ತುಂಟನಾದೆಯೋ ಎಲೆ ಮಾಣಿ, ತುಂಟನಾದೆಯೋ ಎಲೆ ಮಾಣಿ, ಎಲೆ ಮಾಣಿ, ಎಲೆ ಮಾಣಿ. ತುಂಟನಾದೆಯೋ ಎಲೆ ಮಾಣಿ, ನಿನ್ನ ಸೊಂಟ ಮುರಿಯುವುದು ದೇವ್ರಾಣಿ. ನಿನ್ನ ಸೊಂಟ ಮುರಿಯುವುದು ದೇವ್ರಾಣಿ. ಎಲೆಮಾಣಿ ದೇವ್ರಾಣಿ, ಎಲೆಮಾಣಿ ದೇವ್ರಾಣಿ, ಎಲೆಮಾಣಿ ದೇವ್ರಾಣಿ. ನೊರಿಯದೆ ಬಂಟರ ನೊರಿಯದೆ ಗಂಟಲ ಗಾಣದ ನಂಟತೆ ಮಾಡ್ಪರೆ, ಗಂಟಲ ಗಾಣದ ನಂಟತೆ ಮಾಡ್ಪರೆ. ಎಲೆಮಾಣಿ ಎಲೆಮಾಣಿ, ಎಲೆಮಾಣಿ ದೇವ್ರಾಣಿ.
ಮುರಿವುದು ದೇವ್ರಾಣಿ ದೇವ್ರಾಣಿ. ಕುದುರೆ ಕಟ್ಟಿದವನೇ ಹೌದಾ? ಹೌದಾದ್ರೇನೋ ಲೋಕದಲ್ಲಿ ಒಂದು ಮಾತುಂಟು, ಎಂತದ್ದ ಆಡೋ ಮಕ್ಕಳು ಆಡ್ಬೇಕು, ಬೇಡು ಮಕ್ಕಳು ಬೇಡಬೇಕು. ಅಂದ್ರೆ ನೀನು ಬೇಡು ಮಕ್ಕಳಲ್ಲಿ ಬಂದವನ? ಗತಿ ಇಲ್ಲ ಮತ್ತೆ. ನೀವು ಆಡ್ಬೇಕಾದ ಆಡದೆ ಹೋದ್ರೆ ನಾವು ಬೇಡಬೇಕಾಗ್ತದೆ. ಇದನ್ನು ಕಟ್ಟಿದವರು ನೀವು. ಹೌದು. ಯಾವ ಕೆಲಸ ಯಾರು ಮಾಡ್ಬೇಕು ಅವ್ರೇ ಮಾಡ್ಬೇಕು ಮಾಡಿ. ಅಂದ್ರೆ ಇದು ನೀವು ಮಾಡುವ ಕಾರ್ಯ ಅಲ್ಲ. ಈ ಕುದುರೆ ಕಟ್ಟೋ ನೀನಾಗಿತ್ತ? ನಿನ್ನಲ್ಲಿ ಕೇಳ್ತೇನೆ, ಹಾ ಒಂದು ಗಂಟ್ಲಲ್ಲಿ ನೀರೇ ಇಳಿಯುವುದಿಲ್ಲ, ಹಾ ಕಡುಬು ತುರುಕ್ಲಿಕ್ಕೆ ಆಗ್ತದ? ನೀರು ಹೋದಾದ್ರೂ ಕೊಡಬಹುದಿಲ್ಲ. ಹಾಗೆ ನೀವು ಮಾಡಿದ್ದು ಅದೇ. ಅಂದ್ರೆ ಗಂಟಲು ಗಾಣದ ನಂಟತೆಯನ್ನ ಮಾಡಿದ್ದೀರಿ, ಅಂದ್ರೆ ಯೋಗ್ಯತೆಯನ್ನ ಮೀರಿದ ಕೆಲಸ ಮಾಡಿದ್ದೀರಿ. ಹೌದಾ? ಹೌದು. ತಟ್ಟು ತಟ್ಟು. ನಿನಗಲ್ಲ ಸ್ವಲ್ಪ ಮೇಲೆ ತಟ್ಟಬೇಕು. ಎಂತ ಕೆಲಸ ನಮ್ದು ರೋಡ? ನೀನು ಮಾಡಿದ ವ್ಯವಹಾರಕ್ಕೆ ಎಂತದ? ನೀವು ಮಾಡ್ಬೇಕಾದ ಕಾರ್ಯ ಏನು ಗೊತ್ತುಂಟ? ಏನ? ಪಾಣಿ ಪಂಜಿಯನ್ನುಟ್ಟು ತಲೆ ಮೇಲೆ ಮುರಿ ಜುಟ್ಟನ್ನ ಬಿಟ್ಟು ಉಂಟು ದೇವರ ಮುಂದೆ ಕೂತು ಘಂಟಾಮಣಿ ಬಾರಿಸಬೇಕೆ ಬಿಟ್ರೆ ಈ ಕಾರ್ಯ ನೀವು ಮಾಡೋದಲ್ಲ. ಒಂದು ವೇಳೆ ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಅಂತ ನೀ ಈ ಕಾರ್ಯ ಮಾಡಿದ್ರೆ ಏನು ನಮ್ಮಂತ ಕ್ಷೋಣಿಯ ವೀರರ ಪ್ರಾಣ ಬಿಡ್ತಾರೆ ಅಂತ ಮಾಡ್ಕೊಂಡೇನ? ನೀ ಅಂತ ಕೋಣಿವೇನ? ನೀನ್ ದೋಣಿ ವೀರ. ಅದು ನೀನ್ ತಿಳ್ಕೊಂಡಿದ್ದೆ. ನಮ್ಮ ಯೋಗ್ಯತೆ ಎಷ್ಟು ಅಂತ ನಮ್ಮನ್ನಲ್ಲ, ನಮ್ಮ ಒಡೆಯರಿಗೆ ವಿಷಯ ಗೊತ್ತಾದ್ರೆ ಏನು ಮಾಡ್ತಾರೆ ಗೊತ್ತುಂಟ? ಒಡೆಯ? ಹೌದು. ಅವ್ರೇನು ಸಾಮಾನ್ಯದವರಲ್ಲ. ಅಂದ್ರೆ ಗಂಡರಿಗೆ ಗಂಡ. ಸರಿ ಇದ್ದವಲ್ಲ ಹಾಗಾದ್ರೆ. ಯಾಕ? ಹೆಂಗಸರಿಗೆ ಗಂಡ ಅಂತ ನಾನೆಲ್ಲ ಕೇಳಿದ್ದೇನೆ, ಗಂಡಸರಿಗೆ ಗಂಡ ಅಂದ್ಮೇಲೆ ಮತ್ತಿನ್ನೆಂತ? ಎಲ್ಲರೂ ನೀನ್ ಅಪ್ಪನಾಗಿ ಅಂತ ತಿಳ್ಕೊಳ್ಬೇಡ ನೀನು. ಅಂದ್ರೆ ನನ್ನ ನಿನ್ನಪ್ಪ ಅಮ್ಮನಿಗೆ ಮಾತ್ರ ಗಂಡ, ಇವ್ರು ಹಾಗಲ್ಲ. ಲೋಕದಲ್ಲಿ ಗಂಡು ಅನ್ನಿಸಿಕೊಂಡವರಿಗೆ ಗಂಡ ಅಂದ್ರೆ ಅಂತ ವೀರ ಧೀರ ಶೂರ ಅಂತ ಅರ್ಥ. ಅವ್ರು ಎಲ್ಲಾದ್ರೂ ಇದನ್ನು ನೋಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರ? ಅಲ್ಲ, ನಿನ್ನ ಆತ್ಮಕ್ಕೆ ಹತ್ಯೆ ಮಾಡ್ತಾರೆ. ಹಾಗಾಗಿ ಆ ಕಾರ್ಯವನ್ನ ನೀವು ಮಾಡಬೇಡಿ. ನಿಮಗಿದು ಒಳ್ಳೇದಲ್ಲ. ಆ ಕಾರಣಕ್ಕೆ ಬಿಡು, ತಗೊಂಡು ಹೋಗ್ತೇನೆ. ಓ, ಕಟ್ಟಿದಂತ ಕುದುರೆಯನ್ನು ಬಿಡಬೇಕು. ಬಿಟ್ಟರು ನೀನು ಅದನ್ನ ಹೊಡ್ಕೊಂಡು ಹೋಗ್ತೀಯ? ಯಾ ಬಿಡ್ಲಿಕ್ಕೆ ಕಟ್ಟಿದ್ದಲ್ವ ನಾವು? ಬಿಡುದಿಲ್ಲ ಅಂದ್ರೆ ಬಿಡುದಿಲ್ಲ ಅಂದ್ರೆ ಏನೋ ಮಾಡ್ತೀಯ ನೀನು? ಹಾಗಿದ್ರೆ ನಿನಗೆ ಬಿಡೋದು. ಮೈ ಮೇಲೆಲ್ಲ ಕೈ ಹಾಕ್ಬೇಡ. ಅದನ್ನ ನಿನ್ನ ಬಿಡ್ಲಿಕ್ಕೆ ಆಗ್ತದ್ರೆ ಆಗುದಿಲ್ಲ, ಹೇಳು, ನಾನೇ ಬಿಡಿಸ್ಕೊಂಡು ಹೋಗ್ತೇನೆ. ನೀನೇ ಬಿಟ್ಕೊಂಡು ಹೋಗ್ತೀಯ? ನಾವು ಕಟ್ಟಿದ್ದೇವೆ, ಕಟ್ಟದ ಕೈಯಿಂದ ನಾವು ಬಿಡುವುದಿಲ್ಲ. ನಿನಗೆ ಅಷ್ಟು ಉಂಟು ಅಂತ ನೀನೇ ಬಿಡಿಸ್ಕೊಂಡು ಹೋಗು. ಇದನ್ನು ಮತ್ತೆ ಇಷ್ಟು ತಲೆ ಬಿಸಿ ಇಲ್ಲ, ಬಿಡಿಸ್ಕೊಂಡು ಹೋಗಿ. ಈ ಎಲ್ಲ ಅವಸರದಲ್ಲಿ ಹುಟ್ಟುದು ಬಿಡಿಸ್ಕೊಂಡು ಹೋಗ್ರಿ. ಮಾವಿನ ಮರಳಿಂದ ಹಲಸಿನಕಾಯಿ ಬೀಳ್ತದೆ. ಪ್ರಾರಬ್ಧ ಎಲ್ಲೆಲ್ಲಿ ಯಾವ್ಯಾವ್ದು ಬೀಳ್ತದೆ ಹೇಳೋದು ಕಷ್ಟ. ಬಾಳೆ ಮರದಿಂದ ಅಮಟೆಕಾಯಿ ಬಿತ್ತು. ಬಾಳೆ ಮರದಿಂದ ಅಮಟೆಕಾಯಿ ಬೀಳ್ತದೆ ಅಂದ್ರೆ ನನ್ನನ್ನು ನೀವು ಆಡಿಸ್ಲಿಕ್ಕೆ ಹೊರಟದ? ಬಿಡ್ತೀರಾ ಇಲ್ಲ? ಬಿಡುವುದಿಲ್ಲ ಅಂತ ಬಿಡ್ತೀರಾ ಇಲ್ಲ? ಬಿಡುವುದಿಲ್ಲ. ಏನು ಬಿಡ್ತೇವೆ? ಬಿಡ್ತೇವೆ. ಬಿಡ ಹಾಗಿದ್ರೆ ಕುದುರೆ ಅಲ್ಲ, ನಿನಗೆ ನಾಲ್ಕು ಬಿಟ್ಟು ದೊಡ್ಡ ಅವನಿಗೆ ಇದು ನಮ್ಮ ಪ್ರಯತ್ನಕ್ಕೆ ಬರೋದಲ್ಲ. ಬಿಟ್ಟಿದ್ದೇವೆ ಆಗುದು ಒಂದೇ ಅಲ್ಲ, ನೆನಪಿಗಾಗಿ. ಹೋಗಿ ಹೇಳು. ಹೇಳ್ತನಾ? ಈಗ ಹೋಗಿ ಹೇಳು. ಯಾರಿಗೆ? ನಿನ್ನ ಗಂಡಸರಿಗೆ ಗಂಟಂಗೆ ಹೋಗಿ ಹೇಳ. ನನಗಿದು ಬೇಕಾಗಿತ್ತ? ಖಂಡಿತ ಬೇಡಾಗಿತ್ತು. ಏನು ಅವ್ರಷ್ಟು ಹೊಡೆದ್ರು ನಾನು ಯಾಕೆ ಹೊಡಿಲಿಲ್ಲ ಅವರಿಗೆ? ಆಗಲಿಲ್ಲ ಅಂತ ಅಲ್ಲ, ಮತ್ತೇನು? ಅವರಷ್ಟು ಹೊಡೆದದ್ದು ನನ್ನ ಹತ್ರ ತಿನ್ಲಿಕ್ಕಾಯ್ತು, ತಿರುಸು ಒಂದು ಬಿಡ್ಲಿಕ್ಕೆ ಆಗುದಿಲ್ವಾ? ಆದ್ರೂ ಯಾಕೆ ಹೊಡಿಲಿಲ್ಲ? ಯಾಕೆ ಸ್ವಾಮಿ? ಈಗ ಈ ಕತೆ ಶುರುವಾದದ್ದು ಯಾಕೆ ಅನ್ನೋದು ಗೊತ್ತುಂಟ ನಿಮಗೆ? ಯಾಕೆ? ದಾನವನಾದ್ರೂ ಅಪ್ಪ ಬ್ರಾಹ್ಮಣ ಅನ್ನುವ ಕಾರಣಕ್ಕೆ ರಾವಣನನ್ನು ಕೊಂದವರು ನಮ್ಮ ಪ್ರಭು. ಬ್ರಹ್ಮಹತ್ಯೆ ದೋಷ ಬಂತೋ ಎನ್ನುವ ಅನುಮಾನಕ್ಕಾಗಿಯೇ ಈ ಅಶ್ವಮೇಧ ಯಾಗವನ್ನು ಕೈಗೊಂಡದ್ದು. ಬ್ರಾಹ್ಮಣರನ್ನೇ ಕೊಂದ್ರೆ ಅವ ಶುದ್ಧ ಬ್ರಾಹ್ಮಣ ಅಲ್ಲ, ಅವ ರಾವಣ. ಆದ್ರೂ ಇವರನ್ನು ನೋಡಿದ್ರೆ ಹಾಗೆ ಕಾಣುದಿಲ್ಲ. ಶುದ್ಧ ಬ್ರಾಹ್ಮಣರ ಮಕ್ಕಳು ಹಾಗೆ ಕಾಣ್ತಾರೆ. ಎಲ್ಲಾದ್ರೂ ನಾ ಕೊಡುವಾಗ ಆಯ ತಪ್ಪಿ ಇವರು ಮರ್ಮಸ್ಥಾನಕ್ಕೆ ಬಿದ್ದು ಯಾವ್ದಾದ್ರು ಒಬ್ಬ ಸತ್ತೋದ ಅಂತಾದ್ರೆ ನನ್ನ ಹತ್ರ ಮತ್ತೆ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅವ್ರ ಹೊಡೆಯೋದಕ್ಕಿಂತ ತಿಂದುಕೊಂಡು ಹೋಗುದೇ ಒಳ್ಳೇದಲ್ವಾ? ಅಲ್ಲೇ ಹೋಗಿ ಹೇಳ್ತೇನೆ.